ಗೈಸ್ ಏನು ಗೊತ್ತಾ, ಈ ಟೈಮಲ್ಲಿ ಇಲ್ಲಿಗೆ ಬಂದು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತು. ಎಲ್ರಿಗೂ ಹಂಗೆ ಅನ್ನಿಸ್ತಿದೆ. ಗೊತ್ತಿಲ್ಲ, ಇನ್ನು ಮುಂದೆ ಮುಂದೆ ಹೋಗುವಾಗ ಏನು ಅನ್ಸುತ್ತೋ ನೋಡೋಣ, ಆವಾಗ ಮತ್ತೆ ಒಪಿನಿಯನ್ ಚೇಂಜ್ ಆಗ್ಬೋದು. ಮತ್ತೆ ಏನು ಮಾಡಬೇಕು ಆ್ಯಕ್ಚುಲಿ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲೋಗಿ ನಿಂತ್ಕೊಂಡು ನೋಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಅಲ್ಲಿ ಬರ್ದಿದ್ದಾರೆ ಸೊ ಗಾಯ್ಸ್ ನೋಡಿ ಎಷ್ಟು ಬೇಲಕ್ಕೆ ಬಂದಿದ್ದೀವಿ ನಾವು. ಇರೋಷ್ಟು ಜೀವನದಲ್ಲಿ ಇರೋಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಸುತ್ತಾಡಿ, ಓಡಾಡ್ಕೊಂಡು ಮಜಾ ಮಾಡ್ಕೊಂಡು, ಕಷ್ಟಪಟ್ಟು ದುಡಿದು ಹೊಟ್ಟೆ ತುಂಬ ತಿಂದು ಇರೋದ್ರಲ್ಲಿ ಸ್ವಲ್ಪ ತಿರುಗಿ ಸುತ್ತಿ ದೇಶ ನೋಡಿ ಕೋಶ ಓದಿ ಅನ್ನೋ ಥರ. Hi guys, welcome back to my YouTube channel. So ಇವತ್ತು ಆಲ್ರೆಡಿ ಸ್ಯಾಟರ್ಡೆ 9 o'clock ಗೆ ಮನೆ ಬಿಟ್ಟಿರೋದು. ಮನೆ ಬಿಟ್ಟು ಐ ಥಿಂಕ್ ಇವಾಗ ಎಷ್ಟಾಯ್ತು ಟೈಮು? ಹಾ ತಗೋ ಗಂಜಿ. ಸೊ ಗೈಸ್ ಏನಪ್ಪಾ ಅಂತಂದ್ರೆ ಚಿಕ್ಕಮಂಗ್ಳೂರ್ ಹೋಗ್ತಾ ಇದೀವಿ. ಸೊ ಆಲ್ರೆಡಿ ಟೈಮ್ ಆಗಿದೆ, ಇನ್ನ 1 hour ನಾವು ರೀಚ್ ಆಗೋದಕ್ಕೆ. ಸೊ ಇವಾಗ ಆನ್ ದ ವೇ ಕಾರ್ನ ನಿಲ್ಸಿದೀವಿ. ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಬನ್ನಿ. ಗಂಜಿ ಸ್ವೀಟ್ ಇದೆ, ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಇವತ್ತು ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ ಅನ್ನೋದನ್ನು ಕೂಡ ಈ ಒಂದು ವ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತು ಸ್ಯಾಟರ್ಡೆ, ಸಂಡೇ ಹಾಗೆ ಮಂಡೇ ನೈಟ್ ನಾವು ರಿಟರ್ನ್ ಬರ್ತೀವಿ ಬ್ಯಾಂಗ್ಳೂರಿಗೆ. ಸೊ ಅಲ್ಲಿವರೆಗೂ ಕೂಡ ಚಿಕ್ಕಮಂಗ್ಳೂರಿಂದ ಮತ್ತೆ ಅಕ್ಕ ಪಕ್ಕದಲ್ಲಿ ಯಾವ್ಯಾವ ಪ್ಲೇಸಸ್ ಇದೆಯೋ ಅಷ್ಟು ಕವರ್ ಮಾಡೋಣ. ಸೊ ನನ್ನ ಜೊತೆ ನೀವು ಕೂಡ ಬನ್ನಿ. ಓಕೆ ಸೊ ಗೈಸ್, ಸೊ ಜಸ್ಟ್ ನಾವು ರೀಚ್ ಆಗಿದ್ದೆ ಚೆನ್ನಕೇಶ್ವರ ದೇವಸ್ಥಾನ, ಬೇಲೂರಲ್ಲಿರುವಂಥ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಎಲ್ಲ ಸುತ್ತಾಯಿತು. ದೇವಸ್ಥಾನ ಎಲ್ಲ ನೋಡಿ ಇವಾಗ ನೆಕ್ಸ್ಟ್ ಫೋಟೋ ಶೂಟ್ ಎಲ್ಲ ಮಾಡೋದಿದೆ. ಅದೆಲ್ಲ ಮುಗಿಸ್ಕೊಂಡು ನೋಡೋಣ, ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಬೇಕು. ಬೇರೆ ಬೇರೆ ಪ್ಲೇಸಸ್ನೆಲ್ಲ ಕವರ್ ಮಾಡೋದಿದೆ. ಎಲ್ಲವೂ ನಿಮಗೂ ಕೂಡ ತೋರಿಸ್ತೀನಿ, ನೀವು ನೋಡಿ ಮತ್ತೆ ಬೇಗ ಹೋಗ್ತೀನಿ. ಅದು ಜಾನ್ವರಿ ಮಂತಲ್ಲಿ ಬಂದಿರೋದು. ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂತಂದರೆ ಇದು ರಾಂಗ್ ಡಿಸಿಷನ್. ಬರೋರಿಗೆ ನಾನು ಬರಬೇಡಿ ಅಂತ ಹೇಳ್ತೀನಿ ಚಿಕ್ಕಮಂಗ್ಳೂರಿಗೆ, ಯಾಕಂದರೆ ತುಂಬಾ ಬಿಸಿಲಿದೆ. ಸೊ ನೋಡ್ಕೊಂಡು ಬನ್ನಿ, ನಮಗೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಇರೋದು ತುಂಬಾ ಬಿಸಿಲಿದೆ. ಹಾಗೆಯೇ ಈಗ ಮಧ್ಯಾಹ್ನ 1:30 ಆಗಿರೋದು. ಸೊ ಊಟಕ್ಕಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ, ರಾಜ್ ಭೋಜನಕ್ಕೆ ಬಂದಿದ್ದೀವಿ, ಆರ್ಡರ್ ಮಾಡಿದ್ದೀವಿ. ಇನ್ನು ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಡುವಾಗ ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ ಇನ್ನೂ ನಮಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿರೋ ಬ್ಯಾಂಗ್ಳೂರಿಂದ ನಾವು ಚಿಕ್ಕಮಂಗ್ಳೂರ್ವರೆಗೂ ಬಂದ್ವಲ್ಲ, ಆ ವೆದರ್ನ ನೋಡಿಕೊಂಡು ನಾನು ಹೇಳ್ತಾ ಇದ್ದೀನಿ ತುಂಬ ಬಿಸಿಲು ಅಂತ. ನೋಡೋಣ ಹೋಗ್ತಾ ಹೋಗ್ತಾ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ ಬಾಯ್. ಊಟ ಮಾಡ್ಕೊಂಡ್ಮೇಲೆ ಸಿಗ್ತೀನಿ, ಬಾಯ್. ಬಂದು ಸೊ ಆ್ಯಕ್ಚುಲ್ ಆಗಿ ನನಗೆ ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಫುಲ್ಲು ಒಂಥರ ವಾಮಿಟ್ ಮಾಡಿ ಸುಸ್ತಾಗಿ ಆ ಎನರ್ಜಿನೇ ಹೊರಟೋಗ್ಬಿಟ್ಟಿದೆ ನನಗೆ. ಈಗಲೂ ಕೂಡ ನಾನು ಊಟ ಬೇಡ ಅಂತೀನಿ. ಇವರೇ ಏನಾದರೂ ಲೈಟಾಗಿ ತಿನ್ನು ಅಂತ ಅಂದಿರೋದಕ್ಕೆ ನೋಡೋಣ, ಸ್ವಲ್ಪ ಲೈಟಾಗಿ ಏನಾದರೂ ತಿಂತೀನಿ. ಜೋಶಲ್ಲಿ ಬಂದೆ, ಇಲ್ಲಿಗೆ ಬಂದಮೇಲೆ ಎಲ್ಲ ಜೋಶ್ ಹಂಗೆ ಹೇಳು ಇಲ್ಲ. ಸೊ ಕಾರ್ನ ಅಲ್ಲಿ ಪಾರ್ಕ್ ಮಾಡಿರೋದು ಇವರು, ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಪಾರ್ಕ್ ಮಾಡಿ ಅಂತಿದ್ದಾರೆ. ಅಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ಓಕೆ ಬರಲಿ, ಸೊ ಅವರು ಬರಲಿ, ಅಲ್ಲಿವರೆಗೂ ನಾನು ಸೂಪ್ ಕುಡಿತಾ ಇರ್ತೀನಿ.
ಗಾಯ್ಸ್ ಊಟ ಎಲ್ಲ ಆಯ್ತು. ಊಟ ಮುಗಿಸ್ಕೊಂಡು ಇಷ್ಟ ಆಯ್ತು ನಮಗೆ. ಗಾಯ್ಸ್ ಊಟ ಎಲ್ಲ ಆಯ್ತು. ಇವಾಗ ಊಟ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಮತ್ತೆ ಇಲ್ಲಿಂದ ಇವತ್ತೇ ನಾವು ಮುಳ್ಳಯ್ಯನಗಿರಿಗೂ ಕೂಡ ಇವತ್ತೇ ಹೋಗ್ಬೇಕು ಅಂತ ಇದ್ದೀವಿ. ಈವ್ನಿಂಗ್ ಹೋಗೋಣ, ಇಲ್ಲ ನಾಳೆ ಮಾರ್ನಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ನೋಡೋಣ, ಬೇಗ ಇಲ್ಲಿ ಇದನ್ನ ಮುಗಿಸ್ಕೊಂಡು ಆದಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಟ್ಟಿನ ಕಂಪ್ಲೀಟಾಗಿ ಒಂದು 2 ದಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ಹೋಗಬೇಕು. ಸೊ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಇರೋಷ್ಟು ಜೀವನದಲ್ಲಿ ಇರೋಷ್ಟು ದಿನ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಸುತ್ತಾಡಿ, ಓಡಾಡಿಕೊಂಡು ಮಜಾ ಮಾಡಿಕೊಂಡು, ಕಷ್ಟಪಟ್ಟು ದುಡಿದು ಹೊಟ್ಟೆ ತುಂಬ ತಿಂದು, ಇರೋದ್ರಲ್ಲಿ ಸ್ವಲ್ಪ ತಿರುಗಿ ಸುತ್ತಿ ದೇಶ ನೋಡಿ ಕೋಶ ಓದಿ ಅನ್ನೋ ಥರ. ಸೊ ಇವಾಗ ನಾವು ದೇಶ ನೋಡೋದಕ್ಕಿಂತ ಮೇಯ್ನಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ತುಂಬ ಕೋಲ್ಡ್ ಇದೆ. ಹಾಗಾಗಿ ಆಗಸ್ಟ್ ಮಂತಲ್ಲೆಲ್ಲ ಬಂದು ಇನ್ನೂ ಜಾಸ್ತಿ ಇರುತ್ತೆ ನೀರು. ಇದು ಜಾನ್ವರಿ ಮಂತ್ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಇದೆ. ಆದರೂ ಓಕೆ, ಬಂದಿರೋದಕ್ಕೂ ಮೋಸ ಅಂತೂ ಇಲ್ಲ ಗೈಸ್. ಜಾನ್ವರಿಲಿ ಬರೋರಿಗೆ ಬರಬೇಡಿ ಅಂತ ಹೇಳಿದ್ದೆ. ಇದು ನೋಡಬೇಕು ಅಂತಂದರೆ ಬನ್ನಿ. ನೆಕ್ಸ್ಟ್ ಬಾಬಾ ಬುಡನ್ಗಿರಿಗೆ ಹೋಗ್ತಾ ಇದೀವಿ. ಇವಾಗ ಐಸ್ ಕ್ರೀಮು, ಫ್ರೂಟ್ಸು ಎಲ್ಲ ತಿನ್ಕೊಂಡು ಜೀಪಲ್ಲಿ ಹೋಗ್ತಾ ಇರೋದು, ಈ ಕಾರಲ್ಲಿ ಹೋಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಹೋಗೋದಕ್ಕೆ ಅಷ್ಟೊಂದು ರೋಡ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ತೀನಿ ಈ ಒಂದು ಬ್ಲಾಗಲ್ಲಿ. ಸೊ ಯಾರು ಕೂಡ ಸ್ಕಿಪ್ ಮಾಡಿದ್ರೆ ನನ್ನ ಬ್ಲಾಗ್ನ ನೋಡಿ. ಹಾಗೆ ಮತ್ತೆ ಸಿಗ್ತೀವಿ. ಬಾಯ್. ಗೈಸ್ ಇದೆ ಇವಾಗ ನಾವು ಹೋಗ್ತಾ ಇದೀವಲ್ಲ, ಇದೆ ಯಾವುದು ಯಾವ ಫಾಲ್ಸ್ ಇದು? ಮಾಣಿಕ್ಯದಳ ಫಾಲ್ಸ್. ಸೊ ಈ ಫಾಲ್ಸ್ನ ನೋಡ್ಕೊಂಡು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಕೂಡ ಹೋಗ್ತೀವಿ. ಬನ್ನಿ ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ ಹೆಂಗಿದೆ ಅಂತ. ಅಲ್ಲೇ ಕುತ್ಕೊಂಡು ಚಿಕ್ಕಮಗಳೂರನ್ನ ನೋಡೋದು. ಇದೆಲ್ಲ ಪವಿತ್ರವಾದ ನೀರು. ಸೊ ಹಾಗಾಗಿ ಅದರ ಸ್ನಾನ ಮಾಡೋದಾಗಲಿ, ಅದರಲ್ಲಿ ಸ್ವಿಮ್ ಮಾಡೋದಾಗಲಿ ಮಾಡೋದು. ಮತ್ತೆ ಇಲ್ಲಿವರೆಗೂ ಬಂದು ನಾವು ಏನು ಮಾಡೋದು? ಮಾಣಿಕ್ಯ ಸ್ನಾನ ಮಾಡಬಾರ್ದು ಅಂತ ಮತ್ತೆ ಏನು ಮಾಡಬೇಕು? ಆಕ್ಚುಲಿ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲೋಗಿ ನಿಂತ್ಕೊಂಡು ನೋಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಅಲ್ಲಿ ಬರ್ದಿದ್ದಾರೆ ಜೀಪಲ್ಲೇ ಬಂದಿದ್ದೀವಿ. ಇವಾಗ ಸನ್ಸೆಟ್ ನೋಡೋದಕ್ಕೆ ಅವರೇ ಟೈಮ್ 6 o'clock ಆಗಿದೆ.
ಅದೇ ಕಾವ್ಯ ಮಾರ್ನಿಂಗ್ 9 to ಈವ್ನಿಂಗ್ 6 o'clock ಆಗಿದೆ. ಅಲ್ಲಿವರೆಗೂ ಕೂಡ ನಮ್ಮ ಡೇ ಈ ರೀತಿ ಆಯಿತು. ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗೇನೆ ಇವತ್ತು ಕಂಪ್ಲೀಟ್ ನೀವು ನನ್ನ ವ್ಲಾಗಲ್ಲಿ ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಓಕೆ, ಸೊ ಇಟ್ ವಿಲ್ ಬಿ ಕ್ಲೋಸ್ within 1 hour. No, ma'am. Morning 9 to evening 6. Oh, okay. Morning 9 to evening 6. The reception indoor activities there. Next to reception common pool, ma'am. This is the pool will come. Next to the pool restaurant. Breakfast times is morning 7:30 to 10. Lunch from 1 to 3. And dinner from 7:30 to 10. Behind the reception 7 type of rope activities are there. For that instructor will come. Timings is morning 10 to evening 5. Shuttle, badminton, volleyball is there. You will get the sports equipments in the reception only. And reception number is 9 from the intercom and restaurant number is... ಇಲ್ಲಿ ಸಿಟಿ ರೆಸಾರ್ಟಿಗೆ ಬಂದ್ವಿ. ರೂಮ್ ನೋಡಿ ಹೆಂಗಿದೆ ಅಂತ, ಸಕ್ಕತ್ತಾಗಿ ರೂಮ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆಯೇ ಸ್ವಲ್ಪ ಅಂತಲಂತೂ ಬಜೆಟ್ ಅಂತೂ ತುಂಬ ಜಾಸ್ತಿನೇ ಆಯಿತು. ಸೊ ಕಂಪ್ಲೀಟ್ ರೂಮ್ ಹೀಗಿದೆ. ನೋಡಿ ವಾಶ್ರೂಮ್ ಹೀಗಿದೆ. ಚೆನ್ನಾಗಿದೆ. ಸೊ ಪ್ರೈಸ್ ಆಮೇಲೆ ಹೇಳ್ತೀನಿ, ಲಾಸ್ಟಲ್ಲಿ ಎಷ್ಟಾಯ್ತು ಏನು ಎತ್ತಾಯ್ತು ಅಂತ ಹೇಳ್ತೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು ಆಗ್ತೀವಿ. ಆಲ್ರೆಡಿ 8:30 ಆಗಿದೆ. ನಾವಿಲ್ಲಿ ಸಿರಿ ರೆಸಾರ್ಟಿಗೆ ಬರೋಷ್ಟರಲ್ಲಿ 8:30 ಆಗೋಯ್ತು. ಸೊ ಸೋಪು ಶಾಂಪು ಎಲ್ಲ ಕೊಟ್ಟಿದ್ದಾರೆ. ಟಾಲ್ಸ್ ಇದೆ. ಗೈಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಈಗ ಊಟ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಊಟ ಬಂತು. ಇದರಲ್ಲಿ ಏನಿದೆ, ಮೊಸರನ್ನ. ಆಮೇಲೆ ಓಪನ್ ಮಾಡುವಾಗ ತೋರಿಸ್ತೀನಿ. ಫಿಶ್ಶು ಏನಿದೆ ಇದರಲ್ಲಿ? ಇದು ಈ ರೆಸಾರ್ಟ್ದು ಫುಲ್ಲು ಏನೇನು ಅವ್ರದ್ದು ಅಮ್ಯುನಿಟೀಸ್ ಏನೇನಿದೆ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ ಅವರು. ಚಳಿ ಆಗ್ತಿದ್ಯಾ? ಎಸ್, ಹೇಗೆ ಅನಿಸ್ತು? ಇಟ್ಸ್ ವೆರಿ ಗುಡ್. ಇಟ್ಸ್ ರಿಯಲಿ ಗುಡ್. ಇವಾಗ ಅದೇ 9 o'clock ಆಗಿದೆ. ನಾವು ಝೊಮ್ಯಾಟೋಲ್ಲಿ ಫುಡ್ ಆರ್ಡರ್ ಮಾಡ್ಕೊಳ್ಳೋಣ ಅಂದರೆ ಝೊಮ್ಯಾಟೋಯಿಂದ ಏನು ಬರಲಿಲ್ಲ. ಹಾಗಾಗಿ ಇಲ್ಲೇ ಸಿರಿ ರೆಸಾರ್ಟಿಂದಾನೆ ಅವರೇನೆ ಕಳಿಸ್ಕೊಟ್ರು. ಸೊ ಇವಾಗ ಅಲ್ಲಿಂದಾನೆ ಆರ್ಡರ್ ಮಾಡ್ಕೊಂಡ್ವಿ ನಾವು. ಸೊ ಇವಾಗ ಊಟ ಕಳಿಸ್ತೀನಿ. ಹಾಗೆ ನೀನೇ ಸಡನ್ ಮೇಲೆ ಹೊಟ್ಟೋಗ್ಬಿಟ್ಟೆ. ಸುಮ್ಮನೆ ಏನೇನು ಆರ್ಡರ್ ಮಾಡಿದ್ರೆ ನಾವು ಹೋಗಿ ಬರೋ ಅಷ್ಟರಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಒಂದು ಮಶ್ರೂಮು ಅಲ್ಲ, ಒಂದು ಏನಿದು ವೆಜ್ ಪುಲಾವು, ವೆಜ್ ಫ್ರೈಡ್ ರೈಸ್ 2, ವೆಜ್ ಫ್ರೈಡ್ ರೈಸ್ 2, ವೆಜ್ ಫ್ರೈಡ್ ರೈಸ್ 2 ಆರ್ಡರ್ ಮಾಡಿದ್ದೀರಾ? ಅದೇನದು ಇಷ್ಟ ಕರ್ಡ್ ಅನ್ಕೊಳ್ತೀನಿ. ಆಮೇಲೆ ಇದು ಅದು ಸ್ಟಾರ್ಟರ್. ಸೊ ಗೈಸ್ ನೋಡಿದ್ರಲ್ಲ, ಇವತ್ತಿನ ನನ್ನ ಕಂಪ್ಲೀಟ್ ಬ್ಲಾಗ್ ಹೀಗಿತ್ತು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ವೇಟ್ ಮಾಡ್ತಾ ಇರಿ. ಲವ್ ಯು ಆಲ್.